ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೇಡಮ್, ಸಿನಿಮಾದಲ್ಲಿ ರೆಟ್ರೋ ಕ್ಯಾರೆಕ್ಟ್ರು ನೀವು ಹೀರೋಯಿನ್ ಆಗಿದ್ದೀರಿ ಸಂಜಿತ್ ಅವ್ರಿಗೆ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಸತಿ? ತುಂಬ ಚೆನ್ನಾಗಿತ್ತು. ತುಂಬ ರಿಲೇಟೇಬಲ್ ಕ್ಯಾರೆಕ್ಟರ್, ತುಂಬ ಎವ್ರಿಡೇ ಲೈಫಲ್ಲಿ ನಾವು ಎಲ್ಲರೂ ನೋಡ್ತೀವಿ ಆ ಥರ ಕ್ಯಾರೆಕ್ಟರ್. ರೆಟ್ರೋ ಅಂತ ಬರಲ್ಲ, ಐ ಥಿಂಕ್ ರೆಟ್ರೋ 70s 80s ಆ ಥರ ಇರುತ್ತೆ. ನಮ್ಮದು 2000ಇಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಇಟ್ ವಾಸ್ ವೆರಿ ಫನ್. ತುಂಬ ನ್ಯಾಚುರಲ್ ಆಗಿ, ಎಷ್ಟು ನ್ಯಾಚುರಲ್ ಆಗುತ್ತೆ ಅಷ್ಟು ನ್ಯಾಚುರಲ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಹಾಗೆ ಇದೆ, ನಾವು ಪ್ರತಿದಿನ ನೋಡೋರು ಕ್ಯಾರೆಕ್ಟರ್ಸ್ ಆ ಥರ. ಸೊ ತುಂಬ ಖುಷಿ ಆಯಿತು. ಮೇಡಮ್, ಇದು ತಮ್ಮದು 4ನೇ ಸಿನಿಮಾ ಅನಿಸುತ್ತೆ, 5th? ಎಸ್, 4th or 5th ಸಿನಿಮಾ. ಮೇಡಮ್, ಈ ಬೇರೆ ಪಾತ್ರಗಳಿಗೂ ಈ ಸಿನಿಮಾದಲ್ಲಿರುವಂಥ ಪಾತ್ರಗಳಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ನಿಮಗೆ? ಐ ಥಿಂಕ್ ನಾನು ಮಾಡಿರೋ ಥ್ಯಾಂಕ್ಫುಲಿ ಎಲ್ಲ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಆಗಿದೆ. ಸೊ ಇದು ಕೂಡ ಹಂಗೆ ತುಂಬ ಒಪಿನಿಯನೇಟೆಡ್ ಇದ್ದಾರೆ ಸುಜಿ ಕ್ಯಾರೆಕ್ಟರ್. ಮತ್ತು ತುಂಬ ಐ ಥಿಂಕ್ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಲೋವರ್ ಮಿಡಲ್ ಕ್ಲಾಸ್ ಕ್ಯಾಟಗರಿಯಲ್ಲಿ ಆ ಥರ ಕ್ಯಾರೆಕ್ಟರ್ ಮಾಡ್ತಿರೋದು. ಮತ್ತು ವೇರಿಯೇಷನ್ ಕೂಡ ತುಂಬ ಇದೆ. ಅಂದರೆ ಪ್ರತಿಯೊಂದು ಸಿಚುವೇಷನಲ್ಲಿ ಡಿಫ್ರೆಂಟಾಗಿ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೇಗೆ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಅವ್ರಿಗೋಸ್ಕರ ಅವ್ರ ಹಿಂದೆ ಹೇಗೆ ಸ್ಟ್ಯಾಂಡ್ ತೊಗೋತೀವಿ, ಅದೆಲ್ಲ ತುಂಬ ಚೆನ್ನಾಗಿ ರೀತಿಯಲ್ಲಿ ತೋರಿಸಿದ್ದಾರೆ. ಸೊ ಡೆಫಿನೆಟ್ಲಿ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ವಾಸ್ ಚಾಲೆಂಜಿಂಗ್ ಆ್ಯಂಡ್ ತುಂಬ ಸ್ಯಾಟಿಸ್ಫೈಡ್ ಇದ್ದೀನಿ ಈ ಕ್ಯಾರೆಕ್ಟರ್ ಪ್ಲೇ ಮಾಡಿ. ಟೀಸರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಮೇಡಮ್. ಸೊ ಅದ್ರ ಬಗ್ಗೆ ಅದು ಸೀಕ್ರೆಟ್ ಏನು? ಸೀಕ್ರೆಟ್ ಏನಿಲ್ಲ. ಐ ಥಿಂಕ್ ನಮ್ಮ ಮೇಕರ್ಸ್ ಎಲ್ಲ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಸಿನ್ಸ್ ಐ ಟೋಲ್ಡ್ ಎವ್ರಿ ಡೇ ಕ್ಯಾರೆಕ್ಟರ್ ಅಲ್ವಾ. ಸೊ ಹೇರ್ ಮೇಕಪ್ ಎಲ್ಲ ಜಾಸ್ತಿ ಏನಿಲ್ಲ, ಬರೀ ನಾನು ಹಿಂಗೆ ನಾರ್ಮಲ್ ನಾನೇ ಕ್ಲಿಪ್ ಹಾಕೋತಾ ಇದ್ದೆ ಆ ಥರ. ಸೊ ಐ ಥಿಂಕ್ ಅದು ಕ್ಯಾರೆಕ್ಟರ್ ರಿಲೇಟೇಬಲ್ ಇದೆ, ಅದಕ್ಕೆ ತುಂಬ ಕನೆಕ್ಟ್ ಆಗ್ತಿದೆ ಅಷ್ಟೇ. ಬಿಕಾಸ್ ನಾವು ಎವ್ರಿ ಡೇ ನಾವು ಫುಲ್ ಗ್ಲ್ಯಾಮಾಗಿ ಯಾರೂ ರೆಡಿ ಆಗೋಲ್ಲ, ಎವ್ರಿ ಡೇ ಅಲ್ಲಿ ಹೆಂಗಿರ್ತೀವಿ ಆ ಥರನೇ. ಸೊ ಅದಕ್ಕೆ ಬಹುಶಃ ಎಲ್ರಿಗೂ ಇಷ್ಟ ಆಗ್ತಿದೆ ಅನಿಸುತ್ತೆ. ಮೇಡಮ್, ಸುದೀಪ್ ಅವರ ಸೋದರಳಿಯನ ಜೊತೆ ಸಿನಿಮಾ ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಚಾಲೆಂಜಿಂಗ್ ಇಲ್ಲ, ಬಿಕಾಸ್ ಈಸ್ ವೆರಿ ಕೈಂಡ್. ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ಚಾಲೆಂಜಿಂಗ್ ಅಂತ ಅಲ್ಲ, ಬಟ್ ಡೆಫಿನೆಟ್ಲಿ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್, ತುಂಬ ಖುಷಿ ಇದೆ. ಆ್ಯಂಡ್ ಈ ಅವ್ರ ಡೆಬ್ಯೂ ಫಿಲ್ಮಲ್ಲಿ ನನಗೆ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಅಂತ ತುಂಬ ಖುಷಿ ಆಗ್ತಿದೆ. ಹ್ಯಾಪಿ.